ಬಸ್ ನಿಲ್ದಾಣದ ಅವ್ಯವಸ್ಥೆ ಖಂಡಿಸಿ ಜೆಡಿಎಸ್ ಪ್ರೊಟೆಸ್ಟ್. ಕಲ್ಲಿನ ಮಾರಾಟಗಾರ ಶಿವಲಿಂಗೇಗೌಡನಿಗೆ ಎಂಸೆಟ್ ಮಾರಾಟಗಾರ ಶಿವಲಿಂಗೇಗೌಡನಿಗೆ ಹಾಕಿ ಕಳ್ಳ ಶಿವಲಿಂಗೇಗೌಡನಿಗೆ ಹಾಕಿ ಕಳ್ಳ ಶಿವಲಿಂಗೇಗೌಡನಿಗೆ. ಅರಸೀಕೆರೆಯಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣಕ್ಕೆ ವಿರೋಧ. ಬಂದ್ ವ್ಯವಸ್ಥೆ ಮಾಡೋವರೆಗೂ ಬಿಡ್ಕೊಡ್ಲಿ. ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿರುವ ಬಸ್ ಡಿಪೋ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಬಸ್ ನಿಲ್ದಾಣದಲ್ಲಿ ತೀವ್ರ ಅವ್ಯವಸ್ಥೆ ಉಂಟಾಗಿದ್ದು ನಿತ್ಯ ಪ್ರಯಾಣಿಕರಿಗೆ ತೊಂದರೆಯಾಗುತ್ತದೆ ಎಂದು ಆರೋಪಿಸಿ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ಪ್ರಯಾಣಿಕರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ತೊಂದರೆ ಉಂಟಾಗ್ತಿದೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಒಂದು ಬಸ್ ಬಂದ್ರೆ ಹೆಚ್ಚು ಕಡಿಮೆ ಒಬ್ಬೊಬ್ರು ಬಾಯಿಗೆ 2 ಸ್ಪೂನ್ ಮಣ್ಣು ಹಾಕ್ತಂಗಾಗುತ್ತೆ. ಅಷ್ಟು ಧೂಳೆದ್ದೇಳುತ್ತೆ. ಈ ತಾತ್ಕಾಲಿಕವಾಗಿ ಡಿಪೋದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ. ಈಗ ಹೌದು, ಅರಸೀಕೆರೆಯಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ನಿರ್ಮಿಸಿದ್ದು, ಆದರೆ ಅಲ್ಲಿ ಯಾವುದೇ ಮೂಲಸೌಕರ್ಯವಿಲ್ಲ. ತಾತ್ಕಾಲಿಕ ನಿಲ್ದಾಣ ನೆಪದಲ್ಲಿ ಸಾರ್ವಜನಿಕರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ದಿನನಿತ್ಯ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದ್ದು, ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನ ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. 1 ಗಂಟೆಲಿ ಕೆಲಸ ಆಗೋಗುತ್ತೆ. ನೀವು ಅದು ಬಿಟ್ಟು ಈ ತರ ನಾಳೆ ನಾಡ್ದು ನಾವು ಕೇಳಕ್ ತಯಾರಿಲ್ಲ. ಈಗ ನಾವಿಲ್ಲಿ ಬಸ್ಗಳನ್ನೆಲ್ಲ ತಡೆದು ನಿಲ್ಲಿಸ್ತೀವಿ. ಇನ್ನು ಈ ವೇಳೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಹವಾಲುಗಳನ್ನು ಸ್ವೀಕರಿಸಿದ್ರು. ನಿಲ್ದಾಣದಲ್ಲಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ, ಬಿಸಿಲು ಮಳೆಯಿಂದ ರಕ್ಷಣೆಗಾಗಿ ತಾತ್ಕಾಲಿಕ ಶೆಡ್, ಮಹಿಳೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ನಿರ್ಮಾಣ, ಬಾಣಂತಿಯರು ಹಾಗೂ ಮಕ್ಕಳಿಗಾಗಿ ವಿಶ್ರಾಂತಿ ಗೃಹ ಸೇರಿದಂತೆ ಕಳ್ಳತನ ತಡೆಯಲು ಸಿಸಿ ಕ್ಯಾಮೆರಾ ಅಳವಡಿಕೆ ಸೇರಿದಂತೆ ಒಟ್ಟು 7 ಬೇಡಿಕೆಗಳನ್ನು ಮಂಡಿಸಿದ್ದು, ಆದಷ್ಟು ಬೇಗನೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಇನ್ನು ಅಧಿಕಾರಿಗಳ ಭರವಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ತಮ್ಮ ಹೋರಾಟವನ್ನು ಹಿಂಪಡೆದರು. ಎಂಡಿ ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.